ಒಂದು ವಯಸ್ಸಾಗಿರ್ತಕ್ಕಂಥ ತಾಯಿ, ನಡು ವಯಸ್ಸ ಮಗ ಇಬ್ಬರು ಇದ್ದ ಕಾಲಕ್ಕೆ ತಾಯಿ ಮಗ ಇಬ್ಬರು ರೈಲ್ವೆ ಸ್ಟೇಷನ್ಗೆ ಬಂದಾರ. ಬಂದ ಕಾಲದೊಳಗೆ ಇಬ್ಬರು ಮಾತಾಡ್ಕೊಳಕತ್ತಾರ. ಆಮೇಲೆ ಅದು ಕತೆ ಗೊತ್ತಾಗತ್ತೆ. ಏನು ಕತೆ ಆಗಿತ್ತಂದ್ರೆ, ಇವ ಮನೆಯೊಳಗೆ ಹೆಂಡತಿ ಮತ್ತು ತಾಯಿ ಇದ್ದರು. ತಾಯಿ ಮನೆಯೊಳಗೆ ವಯಸ್ಸಾಗಿರೋ ತಾಯಿ ಅಲ್ಲಿ ಸ್ವಲ್ಪ ಹೊಲಸು ಮಾಡ್ತಿದ್ಳು. ಒಂದು ಸ್ವಲ್ಪ ಉಣ್ಣೋವಾಗ ಬೀಳೋದು, ತಿನ್ನೋವಾಗ ಬೀಳೋದು, ಹೇಳುವಾಗ ಒಂದು ಸ್ವಲ್ಪ ತಡ ಮಾಡಿ ಹೇಳೋದು. ಹಿಂಗಿರೋ ತಾಯಿ ಮಾಡ್ತಿರುವಾಗ ಸೊಸೆಗೆ ಹಿಂಗೆ ಅನಿಸ್ತಂತ, ಈ ಮುದುಕಿ ನಮ್ಮ ಮನೆ ಒಳಗಿದ್ರೆ ನಮ್ಮನ್ನು ಭಾಳ ಕಾಡ್ತಾಳು, ಈ ಮುದುಕಿ ಮನೆ ಒಳಗಿರಬಾರ್ದು. ಇಷ್ಟು ಅನುಗುಣದ ಸೊಸೆಗೆ ಅತ್ತಿಗೆ ಸ್ವಲ್ಪ ಜಗಳ ಚಾಲುವಾದವು. ಸೊಸೆಗೆ ಅತ್ತಿಗೆ ಜಗಳ ಚಾಲುವಾದ ಕಾಲಕ್ಕೆ ಯವ್ವ ಸೊಸೆ ಇದ್ದಕ್ಕೆ ಹೇಳ್ತಾಳೆ ಗಂಡಗ, ನೋಡ್ರಿ ನಿಮ್ಮ ಅವ್ವನ್ನ ತಡ್ಕೊಂಡಿನಿ, ನಿಮ್ಮ ಅವ್ವನ್ನ ಸಹಿಸ್ಕೊಂಡಿನಿ, ಇನ್ನು ಸಹಿಸ್ಕೊಳ್ಳೋದಾಗಂಗಿಲ್ಲ ನನ್ನ ಕೈಲಿ. ಏನಂತಂದ ಗಂಡ, ಇನ್ನು ಸಹಿಸ್ಕೊಳ್ಳೋಕ್ಕಾಗಂಗಿಲ್ಲ. ಏನು ಮಾಡ್ತಿ ಅಂತ ಗಂಡ ಕೇಳ್ದ. ಏನು ಮಾಡ್ತಿ ಅಂತಂದಾಗ ಹೆಂಡತಿ ಹೇಳ್ತಾಳ, ನೋಡ್ರಿ ಇನ್ನು ಮುಂದೆ ನಾಳೆಯಿಂದ ನಿಮ್ಮ ಮನೆ ಒಳಗೆ ನಿಮ್ಮ ಅವು ಇರಬೇಕು, ಇಲ್ಲ ನಾ ಇರಬೇಕು. ನಿಮ್ಮ ಅವು ಇರಬೇಕಂದ್ರೆ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ, ನಾ ಇರಬೇಕು ಅಂದ್ರೆ ನಿಮ್ಮ ಅವ್ವನ ಮನೆಯಿಂದ ಹೊರಗೆ ಹಾಕರಿ ಅಂದಳು. ಗಂಡ ಅಂದ, ಏನು ಅವನು ತಗೊಂಡು ಏನು ಮಾಡೋದು, ನಂಗೆ ನೀನ ಬೇಕು ಅಂದವ ಗಂಡ. ಅವನು ತಗೊಂಡು ಏನು ಮಾಡೋದು, ಅವು ಏನು ಮಾಡ್ತಾಳ, ನಂಗೆ ನೀನ ಬೇಕು ಅಂದ. ಅನ್ನೋ ಕಾಲಕ್ಕೆ ಮುದುಕಿ ಗೊತ್ತಾಗ್ಲಾರ್ದ ಗಂಡ ಹೇಳ್ತಾನ, ಆ ಮುದುಕಿ ನಾವು ಹೋಗಿ ಹುಬ್ಬಳ್ಳಿಯಿಂದ ದಾವಣಗೆರೆ ಒಳಗೆ ಬಿಟ್ಟು ಬರ್ತೀನಿ, ಅಲ್ಲಿ ಅನಾಥಾಶ್ರಮಗಳು ಬಹಳ ಅದಾವ, ಅಲ್ಲಿ ಯಾರಾದರೂ ಸಾಕ್ತಾರ ಮುದುಕಿಯನ್ನ, ಆಕೆ ಗೊತ್ತಿರ್ಲಾರ್ದಂಗೆ ಆಕೆ ಕೈ ತೊಳ್ಕೊಂಡು ಬರ್ತೀನಿ, ನೀ ಸುಮ್ಮನೆ ಮನೆ ಒಳಗಿರು, ಬಂದ್ರಪ್ಲೆ ನನಗೆ ಶಾವಿಗೆ ಪಾಯಸ ಮಾಡಿ ಕುಡ್ಸಕ್ಕೆ ನಮ್ಮ ಮೌನ ಬಿಟ್ಟು ಬರ್ತೀನಿ, ಆಕೆ ಋಣ ಹರ್ಕೊಂಡು ಬರ್ತೀನಿ ಅಂತ ಮಗ. ಕರೆ ಆದ ಘಟನಾ ಯವ್ವ, ಕಣ್ಣೊಳಗೆ ನೀರು ಬರ್ತಾವ. ಮುದುಕಿ ರೈಲ್ವೆ ಸ್ಟೇಷನ್ ನನಗೆ ಕರ್ಕೊಂಡು ಬಂದಿರತಕ್ಕಂಥ ಮಗ ಮುದುಕಿ ಹೇಳ್ತಾನೆ, ಯವ್ವ ಕೊಂಡ್ರು ಇಬ್ಬರು ಇಲ್ಲೇ ಮಠಕ್ಕೆ ಹೋಗೋಣ, ಸ್ವಲ್ಪ ಕೊಂಡ್ರು, ನಿಂಗೆ ಚಹಾ ತಗೊಂಡು ಬರ್ತೀನಿ, ಕೊಂಡ್ರು. ಮುದುಕಿ ಮುದುಕಿ ಯಪ್ಪ ವಯಸ್ಸಾಗಿತ್ತ ನನ್ನವ, ಏನು ಹೇಳಿದ್ರು ನಂಬುತ್ತಾವ ಮಳು ಮುದುಕಿ. ಆತಪ್ಪ ತಗೊಂಡು ಬಾ ಚಹಾ ಅಂತಂದಳು. ಚಹಾ ತಗೊಂಡು ಬಾ ಅಂತಂದಾಗ ಚಹಾ ತರಾಕ ಹೋದಂಗ ಮಾಡಿರ್ತಕ್ಕಂಥ ಹುಡುಗ ಮಗ ಮುಂದೆ ನಡ್ಕೊಂತ ಹೊಂಟಾನ. ಮುದುಕಿ ಚಸ್ಮಾ ಇತ್ತು, ನೋಡ್ತಾಳ ಚಹಾ ಅಂಗಡಿ ಇಲ್ಲೇ ಅದ, ನನ್ನ ಮಗ ಅಲ್ಲಿ ಹೊಂಟಾನ. ಮುದುಕಿಗೆ ಗೊತ್ತಾತು, ನನ್ನ ಮಗ ನನ್ನ ಕೈ ಬಿಡಾಕತ್ತಾನ, ನನ್ನ ಕೈ ಬಿಡಾಕತ್ತಾನ ಅನ್ನೋ ಸುದ್ದಿ ಮುದುಕಿಗೆ ಗೊತ್ತಾಗಿ, ಮುದುಕಿದ್ದದು ಒದಾಡಿ ಏನ್ ಮಾಡ್ತಪ್ಪ ಅಂತಂದ್ರೆ, ಮಗನ ನಿಲ್ಲೋ ನಾನೂ ಬರ್ತೇನೆ, ನಿಲ್ಲೋ, ನನ್ನ ಕೈ ಬಿಟ್ಟು ಹೋಗಬೇಡೋ, ಈ ಊರು ಗೊತ್ತಿಲ್ಲ, ಈ ಕೇರಿ ಗೊತ್ತಿಲ್ಲ, ಈ ಮಂದಿ ಗೊತ್ತಿಲ್ಲ, ಈ ಜನ ಗೊತ್ತಿಲ್ಲೋ ಮಗನ, ನನ್ನ ಕೈ ಬಿಡಬೇಡ ಅಂತ ಹೇಳಿ ಮುದುಕಿ ಬೆನ್ನು ಹತ್ತು. ನೋಡ್ರಿ, ಬೆನ್ನು ಹತ್ತವಾ. ಮುಂದೆ ಅವಂಗ ಓಡಾಕತ್ತಾನ ಮುದುಕಿ, ಅದು ಹಂಗ ಓಡಾಕತ್ತದ. ಬಿಡಿಬ್ಯಾಡೋ ಮಗನ ಕೈ ಬಿಡಿಬ್ಯಾಡೋ, ಓಡಾಕತ್ತದ. ನೆನಪಿಟ್ಟುಕೊಳ್ರಿ, ನೋಡ್ಕೊಂತ ಮುದುಕಿ ಸಗಾ ಶಕ್ತಿ ಎಲ್ಲ ಹಾಕಿ ತನ್ನ ಶಕ್ತಿಯನ್ನು ಒಂದು ಕಡೆ ಕ್ರೋಢೀಕರಿಸಿ ಮುದುಕಿ ಓಡ್ತಾ ಇದೆ. ಓಡುವ ಕಾಲಕ್ಕೆ ಲಕ್ಷ ಕೊಟ್ಟು ಕೇಳಬೇಕು, ಹೋಗಿ ಮುದುಕಿ ಮಗನ ಕೈಯ ಹಿಡಿದಿತ್ತು. ನೋಡವ, ಮುದುಕಿ ಮಗನ ಕೈಯ ಹಿಡಿದಿತ್ತು. ಮಗ ಇದ್ದ ಮುದುಕಿಯನ್ನ ಏನು ಮಾಡಿದಪ್ಪ ಅಂತಂದ್ರ, ಕೈ ಹಿಂಗ ನುಗ್ಗಿಸಿಬಿಟ್ಟ. ಮುದುಕಿದ ಕೆಳಗೆ ದಪ್ಪತ್ತು ಬಿತ್ತು. ಯಾವಾಗ ಮುದುಕಿ ಕೆಳಗೆ ದಪ್ಪತ್ತು ಬಿತ್ತಲ್ಲಿವ, ಅಲ್ಲಿ ಪರಿಚಿ ಭಾಳ ಸಿದ್ರಿದ್ದವು. ಮುದುಕಿ ಉಳ್ಕೋಂತ ಎಲ್ಲಿ ಹೋಗಿ ಬಿತ್ತಪ್ಪ ಅಂದ್ರೆ, ರೈಲ್ವೆ ಟ್ರ್ಯಾಕ್ ಇರುತ್ತೇವ, ಹಳಿ ಮೇಲೆ ಹೋಗಿ ಬಿತ್ತು ಪಾಪ. ಯಾವಾಗ ರೈಲ್ವೆ ಹಳಿ ಮ್ಯಾಲ ಹೋಗಿ ಮುದುಕಿ ಬಿತ್ತಲ್ಲವ, ಬಿದ್ದಾಗ ಒಂದು ಕಾಲ ರೈಲ್ವೆ ಹಳಿ ಮ್ಯಾಲದ, ಒಂದು ಕಾಲ ಹೊರಗದ. ಮುದುಕಿ ಮಗನ ಅಂತ ಹೇಳಿ ಬಾಯಿ ಮಾಡಿ ಚೀರಾಕತ್ತದ. ಮಗ ಇಲ್ಲ, ಕೈ ತೊಳ್ಕೋಂತ ಮುಂದೆ ಹೊಂಟಾನಿವ. ಲಕ್ಷ ಕೊಟ್ಟು ಕೇಳ್ರಿ. ಇಷ್ಟ ಆಗೋದ್ರೊಳಗೆ ಏನಾತಪ್ಪ ಅಂತಂದ್ರೆ, ರೈಲ್ವೆ ಏನು ನಿಂತಿತ್ತಲ್ರಿ ಸ್ಟೇಷನ್ದೊಳಗೆ, ಇನ್ನೊಂದು ರೈಲ್ವೆ ಬರ್ತಿತ್ತು. ಆ ರೈಲ್ವೆ ಜೋರಾಗಿ ಬರ್ತಿತ್ತು, ವೇಗವಾಗಿ ಬರ್ತಿತ್ತು. ಎಕ್ಸ್ಪ್ರೆಸ್ ಟ್ರೈನ್ ಬರ್ತಿತ್ತು. ಮುಂದೆ ಸಾಗುವ ಕಾಲದೊಳಗೆ ಮುದುಕಿಗೆ ಗೊತ್ತಿಲ್ಲ
ಚಸ್ಮಾ ಹೊಡೆದದ, ಕಣ್ಣು ಕಾಣಿಸ್ತಿಲ್ಲವ. ರೈಲ್ವೆ ಸಾಗಿ ಬರ್ತಾ ಇದೆ, ಸಾಗಿ ಬರ್ತಾ ಇದೆ. ಸಾಗಿ ಬರುವ ಕಾಲಕ್ಕೆ ಮುದುಕಿ ಒಂದು ಕಾಲು ಆ ಟ್ರ್ಯಾಕ್ ಮೇಲೆ, ಹಳಿ ಮೇಲೆ ಇವ. ಭಗವಂತ ಕಣ್ಣು ಮುರ್ತಿದ್, ಕಣ್ಣು ಕಾಣಲಿಲ್ಲೇನು, ದೇವರಿಗೆ ಇದನ್ನು ನೋಡ್ಬೇಕಂತ ಇಷ್ಟ ಇತ್ತು ಏನೋ ಗೊತ್ತಿಲ್ಲವ. ಯಾವ ರೈಲ್ವೆ ವೇಗವಾಗಿ ಬಂದಿತ್ತಲ್ಲ, ಬಲಗಾಲ ಮುದುಕಿಯ ಬಲಗಾಲನ ಮೇಲೆ ಹಾಯ್ದು, ಬಲಗಾಲ ಒಂದು ಆ ಕಡೆ ಒಂದು ಈ ಕಡೆ ಆಗಿತ್ತವ. ಮುದುಕಿಯ ಕಾಲ ಕಟ್ ಆಗಿಬಿಟ್ಟಿತ್ತು. ಯಾವಾಗ ಮುದುಕಿಯ ಕಾಲ ಕಟ್ ಆತಲ್ಯವ, ರಕ್ತ ಸುರಿತಾ ಇದೆ, ರಕ್ತ ಹರಿತಾ ಇದೆ. ಇದು ನಡೆಯೋದಷ್ಟ ತಡ, ಮುದುಕಿ ಒದ್ದಾಡ್ತಾ ಇದೆ. ಒದ್ದಾಡೋ ಮುದುಕಿಯ ಕಾರಣದೊಳಗೆ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ರೈಲ್ವೆದೊಳಗಿರ್ತಕ್ಕಂಥ ಎಲ್ಲ ಪೊಲೀಸರು ಬಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾವ ಹುಡುಗ ನುಗ್ಗಿಸಿ ಒಗೆದಿದ್ದಲ್ಲ, ಯಾವ ಮಗ ಒಗೆದಿದ್ದಲ್ಲ, ಆ ಮಗನನ್ನು ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ. ಮುದುಕಿ ಅಲ್ಲೇ ಬಿದ್ದಿರ್ತಕ್ಕಂಥ ಚಸ್ಮಾ ತಗೊಳ್ತದ, ಕಣ್ಣಿಗೆ ಹಾಕೊಳ್ತದ, ಹಾಕೊಂಡು ಹೇಳ್ತದ. ಏನಂತ ಹೇಳ್ತದ ಅಂತಂದ್ರೆ, ಮಗನ ಬಡಿತಿದ್ರಲ್ಲ ಲಾಠಿ ತಗೊಂಡು ಪೊಲೀಸರು, ಅವಾಗ ಮುದುಕಿ ಹೇಳ್ತಂತ, ಅವ ನನ್ನ ಮಗ ಅದಾನ್ರಿ, ಹೊಡಿಬ್ಯಾಡ್ರಿ, ಬಡಿಬ್ಯಾಡ್ರಿ. ಅವಾಗ ನೀವು ಬಡದ್ರ ನನ್ನ ಎದಿಗೆ ಬಡದಂಗೆ ಆಗಲಕತ್ತ. ಯಪ್ಪ, ನನ್ನ ಮಗಗೆ ಬಡಿಬ್ಯಾಡ್ರಿ. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಿನಲ್ಲಿ ಕಾಪಾಡಿದಳು, ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವರು. ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪ ಕೋಪದಿ ಬೀಳಲು ಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಕೋಟಿ ಅವರ ಮನಸ್ಸಿಗೆ ನೋವು ಮಾಡಿ ನೆನಪಿಟ್ಟುಕೊಳ್ಬೇಕು. ಅವರ ಸತ್ತ ನಂತರ ಅವರದ್ದು ಬಂಗಾರದ ಮೂರ್ತಿ ಮಾಡಿಸಿ, ಕೆಬ್ಬಣದ ಮೂರ್ತಿ ಮಾಡಿಸಿ, ಹಿತ್ತಾಳೆ ಮೂರ್ತಿ ಮಾಡಿಸಿ, ಆ ಮೂರ್ತಿಗಳಿಗೆ ಅಭಿಷೇಕ ಮಾಡಿದರೆ ಪುಣ್ಯ ಬರೋದಿಲ್ಲ. ಅವರಿದ್ದ ಕಾಲದೊಳಗೆ ಅವರ ಪ್ರೀತಿಯ ಅನ್ನ ಆಹಾರವನ್ನು ಹಾಕಿ, ಅವರು ಉಡತಕ್ಕಂಥ ವಸ್ತ್ರವನ್ನು ಅವರಿಗೆ ಕೊಟ್ಟು, ಯಾರ ತಂದೆ ತಾಯಿಗಳ ಕಣ್ಣೊಳಗೆ ನೀರು ಬರದ ಹಾಗೆ ನೋಡ್ಕೋತಾರಲ್ಲ, ಅವರ ಮನೆಯ ಅಂಗಳದೊಳಗೆ ಶಿವಲಿಂಗೇಶ್ವರ ಬಂದು ನಿಂದಿರ್ತಾನೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ನೀವು ಕರಿತರಲ್ಲ, ನಮ್ಮ ಅಪ್ಪ ಶಿವಲಿಂಗೇಶ ಬರ್ತಾನೆ. ಯಾಕೆ? ನೀವು ನಿಮ್ಮ ತಂದೆ ತಾಯಿಗಳಿಗೆ ಅಂತಃಕರಣದಿಂದ ನೀವು ಗೌರವವನ್ನೇ ಕೊಟ್ಟದ್ದಾದರೆ ಅದು ಭಗವಂತನಿಗೆ ಕೊಟ್ಟ ಗೌರವ. ನೆನಪಿಟ್ಟುಕೊಡ್ರಿ. ಮುದುಕಿ ಮುದುಕಿನ ಎತ್ಕೊಂಡು ಬಂದರು, ಮುದುಕಿನ ಎತ್ಕೊಂಡು ಬಂದರು. ಮುದುಕಿ ಹೇಳುತ್ತಿತ್ತು, ಹೊಡಿಬ್ಯಾಡ್ರಿ, ಬಡಿಬ್ಯಾಡ್ರಿ. ಅವರೆಲ್ಲ ಕೇಳಿದರು, ಮುದುಕಿ ಇಷ್ಟೆಲ್ಲ ಒದ್ದಾಡಕತ್ತಿಯಲ್ಲ, ನಿನ್ನ ಮಗ ನುಗ್ಗಿಸಿದಕ್ಕೆ ನೀವು ಹೋಗಿ ಬಿದ್ದು ಒದ್ದಾಡಕತ್ತಿಯಲ್ಲ ಮುದುಕಿ, ಅದಕ್ಕಾಗಿ ಅವನ್ನ ಹೊಡ್ಯಾಕತ್ತೀವಿ ಅಂತಂದಾಗ ಮುದುಕಿ ಹೇಳ್ತತ್ತ, ನನ್ನ ಮಗನ ಮೊದಲು ಬಡಿಯೋದು ನಿಂದ್ರಿಸ್ರಪ್ಪ, ನನ್ನ ಮಗ ನುಗ್ಗಿಸಿಲ್ಲ, ನಾನ ಕಾಲು ಜಾರಿ ಬಿದ್ದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದೀನಿ, ನನ್ನ ಮಗ ತಪ್ಪು ಮಾಡಿಲ್ಲ, ನನ್ನ ಮಗನನ್ನ ಬಡಿಬ್ಯಾಡ್ರಿ ಅಂತತ್ ನೋಡ್ರಿ ಮುದುಕಿ. ಎಂಥ ಪ್ರೇಮ ಇರಬೇಕು, ಮಾತೃ ಪ್ರೇಮ, ಎಂಥ ಪ್ರೇಮ. ಅಷ್ಟೆಲ್ಲ ಕೆಡಕು ಮಾಡಿದ್ರು, ಅಷ್ಟೆಲ್ಲ ನೋವು ಕೊಟ್ಟರು, ತಾಯಿಯಿಂದ ಋಣಮುಕ್ತನಾಗಬೇಕು ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಮಗನೊಳಗೊಂಡು ಸಹಿತ ಕ್ಷಮಿಸಿ ಮಗನಿಗೆ ಪೆಟ್ಟು ಬೀಳದ ಹಾಗೆ ನೋಡ್ತಾಳಲ್ರಿ ತಾಯಿ. ಅದಕ್ಕಾಗಿ ಹೇಳ್ತಾರೆ ಶಾಸ್ತ್ರಕಾರರು, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಮಮ ದೇವ ಅಂತ ಹೇಳ್ತಾರೆ. ಎಲ್ಲ ಭಗವಂತನ ಅನುಗ್ರಹದ ಸಿಕ್ಕೈತಿ. ನೆನಪಿಟ್ಟುಕೊಳ್ರಿ, ನೀವೇನು
ಈ ಜೀವನದೊಳಗೆ ನಾವೇನಾದರೂ ತಂದೆ ತಾಯಿಗಳಿಗೆ ನೋವು ಮಾಡಿದೀವಿ, ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟಿವಿ ಅಂತ ತಿಳ್ಕೋಬೇಕು. ಅದನ್ನ ಇಲ್ಲೇ ಅನುಭವಿಸಿ ಹೋಗ್ಬೇಕು. ದೂರ ಹೋಗಂಗಿಲ್ಲ ನೋಡ್ರಿವ. ಅರ್ಥ ಆಗತ್ತೆ ನಿಮಗೆ ಹೇಳಿದ್ನ? ದೂರ ಹೋಗಂಗಿಲ್ಲ. ಯಾಕೆ ದೂರ ಹೋಗಂಗಿಲ್ರಿ? ನಾವು ಎಲ್ಲರೂ ಆ ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆದುಕೊಂಡು ಬರಬೇಕಾದ್ರೆ ಲಕ್ಷ್ಯ ಕೊಟ್ಟು ಕೇಳಬೇಕು. ಆ ತಾಯಿಗೆ ಬೇನೆಗಳು ಚಾಲುವಾಗ್ತಾವೆ, ಹೌದಲ್ಲವ? ಲೇಬರ್ ಫೇನ್ ಅಂತ ಕರೀತಾರೆ ಅದಕ್ಕೆ. ಬ್ಯಾನೆಗಳು ಚಾಲು ಆಗ್ತಾವೆ. ಅದನ್ನ ಪ್ರವಾದಿಗಳ ಮುಂದುವರೆದು ಬಹಳ ಚಂದ ಬರೀತಾರೆ. ಏನಂತ ಬರೀತಾರೆ ಅಂತಂದ್ರೆ, ಒಂದು ಹೆಣ್ಮಗಳು ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ಬೇನೆಗಳು ಬರ್ತಾವಂದ್ರೆ 3 ರಿಂದ 4 ಬೇನೆಗಳು ಬರ್ತಾವಂತ. ಅವು ಹೆಂಗ ಬೇನೆಗಳಿರ್ತಾವಂತಂದ್ರೆ, ಈ ಭೂ ತಾಯಿಗೆ ಸಿಡ್ಲು ಬರೆದಾಗ ಈ ಭೂಮಿ ತಾಯಿಗೆ ಎಷ್ಟು ನೋವಾಗತ್ತಲ್ಲ ಅದರ 3ರಷ್ಟು ನೋವು ಒಬ್ಬಕ್ಕೆ ಹೆಣ್ಮಗಳಿಗಾಗತ್ತೆ. ಅದಕ್ಕಾಗಿ ಹೆಣ್ಮಗಳಿಗೆ ದೇವರು ಅಂತ ಕರೆದ್ರು. ಒಬ್ಬಕ್ಕೆ ಹೆಣ್ಮಗಳಿಗಷ್ಟು ನೋವು ಆಗುತ್ತಂತ ನೋಡ್ರಿ. ಅಂದ್ರೆ ನೀವ ದೇವರಲ್ಲ ಅಂತ. ಅಷ್ಟು ನೋವು ಉಂಡು, ಅಷ್ಟು ತ್ರಾಸು ಉಂಡು. ಯಪ್ಪ ಭಗವಂತ, ನಿನ್ನ ಕೈ ಮುಗಿತೀನಪ್ಪ ಶಿವಲಿಂಗೇಶ, ಇನ್ನೊಮ್ಮೆ ಹೆಣ್ಣಿನ ಜನ್ಮಕ್ಕೆ ತರಬೇಡ ನಮ್ಮಪ್ಪ. ಇಟ್ಟು ತ್ರಾಸ ಆಗೈತೋ ನಮ್ಮಪ್ಪ, ಇಟ್ಟು ತ್ರಾಸ ಆಗೈತಿ, ಒಟ್ಟ ಬೇಡ ಹೆಣ್ಣಿನ ಜನ್ಮ ಅಂತ ಹೇಳಿ ಹೆಣ್ಮಗಳು ಕಣ್ಣೀರು ಹಾಕ್ತಿರ್ತಾಳೆ. ಯವ್ವ ಯವ್ವ ಯಪ್ಪ ಯಪ್ಪ ಅನ್ನೋ ಹೆಣ್ಮಗಳು ಮಗುವಿನ ಮುಖ ನೋಡಿ ಅಷ್ಟೆಲ್ಲ ನೋವಿದ್ರು, ಅಷ್ಟೆಲ್ಲ ತ್ರಾಸಿದ್ರು, ಮಗುವಿನ ಅಳು ಕಿವಿಗೆ ಬಿದ್ದು ಮಗುವಿಗೆ ಒಂದು ಮುತ್ತು ಕೊಟ್ಟಿದಾಗ ಅನಿಸ್ತತಿ, ನನ್ನ ಬಂಗಾರ ಬತ್ತು ಬಿಡವ, ಎಲ್ಲ ನೋವು ಹೋತು. ಎಷ್ಟು ನಿಸ್ವಾರ್ಥ ಜೀವ ಯವ ತಾಯಿ, ಎಷ್ಟು ನಿಸ್ವಾರ್ಥ. ಎಲ್ಲಿ ಸ್ವಾರ್ಥತೆವ? ಎಲ್ಲಿ ಸ್ವಾರ್ಥತಿ? ಈ ಜಗತ್ತಿನೊಳಗೆ ಅನೇಕ ವಿಜ್ಞಾನಿಗಳು ಹುಟ್ಟ್ಯಾರ, ಅನೇಕ ಬಗೆಯಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನು ಕಂಡು ಹಿಡಿದಾರ. ನೆನಪಿಟ್ಟುಕೊಳ್ಬೇಕವ, ಒಬ್ಬ ವಿಜ್ಞಾನಿಯೂ ಸಹಿತ ತಾಯಿಯ ಹಾಲಿಗೆ ಸಮಾನವಾಗಿರ್ತಕ್ಕಂಥ ಹಾಲನ್ನು ಹುಟ್ಟಿಸುವ ತಾಕತ್ತು ಯಾವ ವಿಜ್ಞಾನಿ ಒಳಗೂ ಬಂದಿಲ್ಲ. ಇಟ್ಟೆಲ್ಲ ವಿಮಾನ ಕಂಡಿಡಿದೀವಿ, ಮೊಬೈಲ್ ಕಂಡಿಡಿದೀವಿ, ಕಮಾನ ಕಂಡಿಡಿದವರು ಬಹಳಷ್ಟು ಮಂದಿ. ತಾಯಿ ಎದೆ ಹಾಲಿನ ಸಮಾನವಾಗಿ ಹಾಲನ್ನು ಕಂಡುಹಿಡಿಯೋದಕ್ಕೆ ಯಾವ ವಿಜ್ಞಾನಿಗಳಿಂದಲೂ ಸಾಧ್ಯವಾಗಿಲ್ಲ. ಅಂದ್ರೆ ನೀವು ತಿಳ್ಕೊಳ್ಬೇಕು, ಮಗುವಿನ ಆರೋಗ್ಯಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಹಾಲನ್ನು ಕೊಡ್ತಕ್ಕಂಥ ತಾಯಿ ನಿಜವಾಗಿರುವ ದೇವರು ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕು. ಮಕ್ಕಳು ನೆನಪಿಟ್ಟುಕೊಳ್ಬೇಕು. ಒಮ್ಮೆ ತಾಯಿಯನ್ನು ಕಳ್ಕೊಂಡಿವಿ ಅಂದ್ರೆ ಒಮ್ಮೆ ತಂದೆಯನ್ನು ಕಳ್ಕೊಂಡಿವಿ ಅಂದ್ರೆ ಮತ್ತೆ ಸಿಗಂಗಿಲ್ಲವ, ಮತ್ತೆ ಸಿಗಂಗಿಲ್ಲ. ಶೆಟ್ರ ಅಂಗಡಿಗೆ ಹೋಗಿ, ಶೆಟ್ರ ನಿಮ್ಗೆ 1000 ರೂಪಾಯಿ ಕೊಡ್ತೀನಿ ರೀ, ತಾಯಿ ಪ್ರೀತಿ ಕೊಡಿ ಅಂತಂದ್ರೆ ಯಾವ ಊರೊಳಗೆ ಸೆಟ್ಟಿ ಸಹಿತ ತಾಯಿ ಪ್ರೀತಿಯನ್ನು ಮಾರಕ್ಕೆ ಸಾಧ್ಯ ಇಲ್ಲ. ಸಾಧ್ಯತೆ ನಿಮ್ಮ ಊರಾಗದು ಕೊಡ್ತಾರೇನ್ರಿ? ನಮಗೊಂದು 10 ಕಿಲೋ ಬೇಕಾಗಿತ್ತು, ಕೊಡ್ತಾರೇನ್ರಿ? ಇಲ್ಲ. ತಾಯಿಯ ಪ್ರೀತಿಯನ್ನು ಮಾರಕ್ಕೆ ಬರಂಗಿಲ್ಲ. ಬಾಡಿಗೆ ತಾಯಿ ಅಂದ್ರೆ ಸಿಗಲಾಕತ್ತಾರ ಇವತ್ತು. ನೆನಪಿಟ್ಟುಕೊಳ್ರಿ, ಅನೇಕ ಜನ ಬಾಡಿಗೆ ಸಿಗಬಹುದು, ಆದ್ರೆ ತಾಯಿ ಬಾಡಿಗೆ ಒಳಗೆ ಯಾವತ್ತೂ ಸಿಗಂಗಿಲ್ಲ. ನೆನಪಿಟ್ಟುಕೊಳ್ಳಿ, ಇದು ಸತ್ಯ. ಇದು ಅದಕ್ಕಾಗಿ ಆಕೆ ಕೊಡ್ತಕ್ಕಂತಹ ಪ್ರೀತಿ, ಆಕೆ ಕೊಡ್ತಕ್ಕಂತಹ ಮಮಕಾರ, ಆಕೆ ಕೊಡ್ತಕ್ಕಂತಹ ಆ ಪ್ರೇಮ ಐತಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಂಗಿಲ್ಲವ. ಬಹಳಷ್ಟು ಜನ ಹತ್ತಿರ್ತಾರೆ, ಯವ್ವ ನಿನಗೆ ಅದನ್ನು ಮಾಡಿದೀನಿ, ನಿಂಗೆ ರೇಷ್ಮೆ ಸೀರೆ ತನ್ನಿ, ನಿಂಗೆ ಬಂಗಾರ ತನ್ನಿ, ನಿನಗೆ ಹಂಗಿರ್ತೀನಿ, ನಿನಗೆ ಗಾದಿ ಮೇಲೆ ಮಲಗಿಸ್ತೀನಿ, ಯವ್ವ ನಿನಗೆ ಬೇಡಿದ್ದೀನಿ ಉಣಿಸ್ತೀನಿ, ನಿನ್ನ ಉಪಕಾರ ತೀರ್ತು ಅಂತೇಳಿ ಬಹಳಷ್ಟು ಜನ ಮಕ್ಕಳು ತಿಳ್ಕೊಂಡಿರ್ತಾರೆ. ನೆನಪಿಟ್ಟುಕೊಳ್ರಿ, ನಿಮ್ಮ ತಾಯಿ ಇದ್ದಕ್ಕೆ 9 ತಿಂಗಳು ನಿಮ್ಮನ್ನು ಹೊಟ್ಟೆಗೆ ಇಟ್ಕೊಂಡು ತಿರುಗಾಡಳ. ತಂಗಿ ತಮ್ಮ, ನೀವು ನಾಳೆ ಏನು ಮಾಡ್ರಿ ಅಂದ್ರೆ ಮಾಡ್ರಿ, ಮತ್ತೆ ಮನೆಗೆ ಹೋಗಿ ಸುಮ್ಮ ಕೇಳ್ರಟ್ಟ. ಒಂದು ಸಣ್ಣ ಗುಂಡಕಲ್ಲ ಹೊಟ್ಟೆ ಕಟ್ಕೊಂಡು 1 ತಾಸು ತಿರ್ಗಾಡ್ರಿ ನೀವು, ಏನಾಗ್ತತಿ? ಬೆನ್ನು ಬಾಗಿ ಬಿಡ್ತೈತಿ. ಒಂದು ಸಣ್ಣ ಗುಂಡಕಲ್ ಕಟ್ಕೊಂಡ್ರಂದ್ರೆ, ಹೌದಲ್ಲೇವ? ಬೆನ್ನು ಬಾಗ್ತತಿ, ತ್ರಾಸ ಆಗಾಕತ್ತತಿ, ಬೆವ್ರು ಬಿಡಾಕತ್ತತಿ, ಸಂಕಟ ಆಗಾಕತ್ತತಿ, ನೋವು ಆಗಾಕತ್ತತಿ. ಯಪ್ಪ ಯಾವಾಗಾರ ಬಿಚ್ಚಿಡ್ಲಿ ಅನಿಸ್ತತಿ, ಹೌದಲ್ಲ? ಯಾವಾಗ ತೆಗೆದಿಟ್ಟೇನು ಅನಿಸ್ತತಿ? ಅಲ್ಲ, ನಮ್ಮವ್ಗಳು ದೇವ್ರುಗಳು ಹೆಂಗೆ ಮಾಡ್ಯಾವ ಗೊತ್ತೇನ್ರಿ? 9 ತಿಂಗಳು ಅದನ್ನು ಬ್ಯಾಸರಾಗೈತೆ ಅಂತ ಹೇಳಿ ತೆಗೆದಿಡಾಕು ಬರಂಗಿಲ್ಲ ನಮ್ಮವ್ವ. ಇನ್ನು ಅದು ಇದನ್ನಾಗೈತೆ ಅಂತ ಹೇಳಿ ಅದನ್ನು ನೋವು ಪಟ್ಕೊಳಕ್ಕೂ ಬರಂಗಿಲ್ಲ. ಹೊಟ್ಟಿ ಮೇಲೆ ಕೈ ಆಡಿಸ್ಕೊತ ನೋಡ್ರಿ, ತಾಯಿ ಅಷ್ಟು ಪ್ರೀತಿ ಮಾಡ್ತಾಳೆ. 9 ತಿಂಗಳು ಅದನ್ನು ಕಟ್ಕೊಂಡು ಅದನ್ನ ಇಟ್ಕೊಂಡು ನೋಡ್ರಿ. ಅಷ್ಟಾದ್ರೂ ಸಹಿತ ತಾಯಿ ಬ್ಯಾಸರ ಪಟ್ಕೊಳಂಗಿಲ್ಲ. ಅದನ್ನು ಮುಟ್ಟಿ ಆನಂದ ಪಡ್ತಾಳೆ. ನನ್ನ ಮಗ ಒಳಗದ, ನನ್ನ ಮಗಳ ಒಳಗದ, ಇದರಿಂದ ನನ್ನ ಮುಂದಿನ ಬದುಕದ ಅಂತ ಹೇಳಿ ಆ ಪ್ರೀತಿ ತೋರಿಸ್ತಾಳಲ್ಲ, ಆ ತಾಯಿ ನಿಜವಾದ ದೈವ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. 1 ತಾಸು ಕಟ್ಕೊಳಕ್ಕಾಗಂಗಿಲ್ಲವ ನಮ್ಮ ಹೊಟ್ಟಿಗೆ. ಅಟ್ಟು ಬಿಡ್ರಿ ನೀವು. ಕಲ್ಲು ದೂರ ಹೋತು, ಒಂದು ಸಣ್ಣದೊಂದು ದಾಸವಾಳ ಹೂ
ಈ ಕೈಯಾಗ ಹಿಡ್ಕೋರಿಷ್ಟು 10 ನಿಮಿಷ ಹಿಡಿತೀರೇನು, 15 ನಿಮಿಷ ಹಿಡಿತೀರೇನು, 20 ನಿಮಿಷ ಹಿಡಿತೀರೇನು? ಕಡಿಗೆ ಅರ್ಧ ತಾಸಿಗೆ ನನ್ನ ಕೈ ನೋಸಾಕೈತಿ ಇಟ್ಟ ಹಿಡಿದ್ರಪ್ಪ ಈಗ ನೋಸಾಕತೈತಿ ನನ್ನ ಕೈ. 1 ನಿಮಿಷ ಆಗಿಲ್ಲ ನೋಡ್ರಿ. ತಾಯಿ ಎಷ್ಟು ನಿಸ್ವಾರ್ಥ ಜೀವಿ ಐತಿ. ಅದಕ್ಕಾಗಿ ಶಾಸ್ತ್ರಕಾರರು ಹೇಳಿದ್ರು, ಏನಂತ ಹೇಳಿದ್ರಪ್ಪ ಅಂದ್ರೆ, ತಂದೆ ತಾಯಿ ದೈವವೆಂದು ನಂಬಿ ಪಾದ ಪೂಜೆ ಮಾಡೋ ಮಾತು ತಪ್ಪಿ ನಡೆದರ ಮನುಜ ನರಕ ತಪ್ಪದಯ್ಯ. ಎಷ್ಟು ಚಂದ ಹೇಳ್ತಾರೆ ನೋಡ್ಯವ. ಅದನ್ನ ಅರ್ಥ ಬೆಳಿಬೇಕು, ಅದನ್ನ ಅರ್ಥ ಬದುಕು ಸಾಗಿಸಬೇಕು ಅನ್ನತಕ್ಕಂಥ ಮಾತನ್ನ ಈ ಜೀವನ ದರ್ಶನ ಪ್ರವಚನದಲ್ಲಿ ತಮಗೆಲ್ಲರಿಗೆ ತಿಳಿಯಪಡಿಸ್ತಾ ನೆನಪಿಟ್ಟುಕೊಳ್ಬೇಕು. ಜೀವನ ದರ್ಶನ ಅಂತಂದ್ರೆ ಅದು ಶಾಸ್ತ್ರ ದರ್ಶನ ಅಲ್ಲ. ಜೀವನ ದರ್ಶನ ಅಂತಂದ್ರೆ ನಿಮಗೆ ತಿಳಿಲಾರದ ಭಾಷೆ ಒಳಗೆ ನಾವು ತಿಳಿಲಾರ್ದ ಹೇಳ್ತಕ್ಕಂಥ ವಿಷಯವಲ್ಲ. ಜೀವನ ದರ್ಶನ ಅಂದ್ರೆ ನಮ್ಮ ಜೀವನ ನಾವು ದರ್ಶನ ಮಾಡ್ಕೊಳ್ತಕ್ಕಂತಹ ಒಂದು ಅಪರೂಪದ ಘಟನಾ. ಈ ಅಪರೂಪದ ಘಟನೆ ಒಳಗೆ, ಈ ಅಪರೂಪದ ಪ್ರವಚನದೊಳಗೆ ನಾವೆಲ್ಲರೂ ಸಹಿತ ಸಮ್ಮಿಲಿತರಾಗಿದ್ದೀವಿ. ಒಂದು ಮಾತನ್ನ ನಿಮ್ಮ ಮನಸ್ಸಿನ ಸ್ಮೃತಿ ಪಟಲದೊಳಗೆ ಇವತ್ತು ಬರ್ಕೊಂಡು ಹೋಗ್ಬಿಡ್ರಿ. ಏನು ಬರ್ಕೊಂಡು ಹೋಗ್ರಿ ಅಂತಂದ್ರೆ, 10 ದೇವರ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸಿದ್ರೆ ನಮಗೆ ಭಗವಂತ ಒಲಿತಾನೆ ಅನ್ನತಕ್ಕಂತಹ ಒಂದು ಮಾತನ್ನ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅರಿತು ಬೆರೆತು ಬದುಕಿದ್ದೇ ಆಗಿದ್ರೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಇವತ್ತಿನ ಈ ಪುಣ್ಯಮಯಿ ವೇದಿಕೆ ಮೇಲೆ ಹೇಳ್ತಾ ನಮ್ಮ ಪ್ರವಚನ ಆರಂಭವಾಗಿ ಸಹಿತ 1 ಗಂಟೆ ಮ್ಯಾಲಾಗಕ್ಕೆ ಬರ್ತೇವ. ನೆನಪಿಟ್ಟುಕೊಳ್ರಿ.